ಸದ್ಯ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಲು ರೆಡಿಯಾಗಿರುವ ನಟಿ ರಮ್ಯಾ ಕೃಷ್ಣ 1992ರಿಂದ 2000ವರೆಗೆ ಸ್ಟಾರ್ ನಟಿಯಾಗಿ ಮಿಂಚಿದವರು. ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ಸ್ಟಾರ್ ನಟರ ಜೊತೆ ನಟಿಸಿದ್ದಾರೆ. ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಮಿಂಚಿದ್ದಾರೆ. 1985ರಲ್ಲಿ 14ನೇ ವಯಸ್ಸಿನಲ್ಲಿ ನಟಿಯಾಗಿ ಪಾದಾರ್ಪಣೆ ಮಾಡಿದ ರಮ್ಯಾ ಕೃಷ್ಣನ್ ಪಡಿಯಪ್ಪ ಚಿತ್ರದಲ್ಲಿ ನೀಲಾಂಬರಿ ಪಾತ್ರದ ಮೂಲಕ ಎಲ್ಲರ ಮನಗೆದ್ದಿದ್ರು. ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಬಾಹುಬಲಿಯಲ್ಲಿನ ಶಿವಗಾಮಿ ಪಾತ್ರ ಇವರ ನಟನಾ ಚಾತುರ್ಯಕ್ಕೆ ಹಿಡಿದ ಕೈಗನ್ನಡಿ ಅನ್ಬಹುದು. ಸಿನಿಮಾಗಳ ಜೊತೆಗೆ ರಮ್ಯಾ ಕೃಷ್ಣನ್ ವೆಬ್ ಸೀರೀಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ನಿರೂಪಕಿಯಾಗಿಯೂ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ರಮ್ಯಾ ಕೃಷ್ಣನ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಿಂಚುತ್ತಿದ್ದು, ವಿಶೇಷ ಅಂದ್ರೆ ಒಂದು ಸಿನಿಮಾದಲ್ಲಿ 10 ದಿನ ಕೆಲಸ ಮಾಡಿದ್ರೆ 1 ಕೋಟಿಯವರೆಗೂ ಸಂಭಾವನೆ ಪಡೆಯುತ್ತಾರೆ. ಅಂದ್ರೆ ಒಂದು ಸಿನಿಮಾಗೆ ಸ್ಟಾರ್ ನಟಿ ಪಡೆಯುವಷ್ಟೇ ಸಂಭಾವನೆಯನ್ನ ರಮ್ಯಾ ಕೃಷ್ಣನ್ ಕೂಡ ಪಡೆಯುತ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರಿಸುಮಾರು 30 ವರ್ಷದಿಂದ ಚಿತ್ರರಂಗದಲ್ಲಿ ಮಿಂಚುತ್ತಿರುವ ರಮ್ಯಾ ಕೃಷ್ಣನ್ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನಿವರು ನಿರ್ದೇಶಕ ವಂಶಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದು, ಈ ದಂಪತಿಗೆ ಒಬ್ಬ ಮಗನಿದ್ದಾನೆ. ಕೈಯಲ್ಲಿ ಸಿನಿಮಾ ಇಲ್ಲದಿದ್ರೂ ನಟಿಮಣಿಯ ಆಸ್ತಿ ಮಾತ್ರ ಏರುತ್ತಲೇ ಇದೆ. ಸದ್ಯ ಸರಿಸುಮಾರು 98 ಕೋಟಿ ರೂಪಾಯಿ ಇದೆ ಎನ್ನಲಾಗ್ತಿದೆ.